ಎಲ್ಲ ದೊಡ್ಡ ದೊಡ್ಡ ಮಾನ್ಯವರು ಈ ನಿಷೇಧ ಪದವನ್ನು ಅಜಾಮಾನ ಶಬ್ದವನ್ನು ಪ್ರತಿಯೊಂದರಲ್ಲಿ ಬಳಸ್ತಾರೆ. ಇವತ್ತು ಹಿಂದೆ ಬಾಗಲಕೋಟೆಯಲ್ಲಿ ಮೊನ್ನೆ ಬಸವ ಯತ್ನಾಳ್ ಅವರು ಒಳ್ಳೆ ಪ್ರೇರಣೆ ಅಂತ ಹೇಳ್ತಾರೆ, ಆದರೆ ಅಜಾಮಾಂತ ಶಬ್ದವನ್ನು ಬಳಸ್ತಾರೆ. ಯಾಕೆ ಈ ಥರ ಆಗ್ತದೆ? ನಾವು ಮನವಿ ಮಾಡ್ತಾಯಿದ್ದೀವಿ, ಸ್ಟ್ರೈಕ್ ಮಾಡ್ತಾಯಿದ್ದೀವಿ, ಆದರೆ ಇದು ನಿಷೇಧ ಪದವನ್ನು ಬಳಸಿದ್ರೆ ಇದು ಬಳಸಬಾರ್ದು. ನಮಗೆ ಒಂದು ಇದಾಗ್ತದೆ. ನಾವು ಈ ವೃತ್ತಿ ಮೇಲೆ ಬಂದು ಬರೀ ಇದು ಅವಮಾನ ಮಾಡ್ದಂಗೆ ಆಗ್ತದೆ. ಇದು ಈ ಥರ ಇನ್ನೊಂದು ಸಲ ಮಾಡಿದ್ರೆ ನಾವು ಎಲ್ಲಾದರೂ ಉಗ್ರ ಹೋರಾಟ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ನಾವು ಟ್ರಾಫಿಕ್ ಜಾಮ್ ಮಾಡ್ತೀವಿ ಅಂತೇಳಿ ಈ ಮನೆಯಿಂದ ನಾವು ಮನವಿ ಮಾಡ್ತೀವಿ. ಅವರು ನಮ್ಮ ಚೌರಿಕ ವೃತ್ತಿ ಮಾಡುವ ಎಲ್ಲ ಸಹಿತ ಸಮಾಜ ಬಾಂಧವರಿಗೆ ಈ ದಿನ ನೋವಾಗಿದೆ. ಯಾಕಂದರೆ ನಿಷೇಧಿತ ಪದವನ್ನು ಬಳಸಿದ್ದಾರೆ. ಯಾಕಂದರೆ ಯತ್ನಾಳ್ ಅವರು ರಾಜಕಾರಣದಲ್ಲಿ ಅವರು ಫೈರ್ ಬ್ರ್ಯಾಂಡ್ ಆಗಲಿ ಒಂದು ಉನ್ನತ ಸ್ಥಾನದಲ್ಲಿ ಇರೋರು ಒಂದು ಚಿಕ್ಕ ಸಮಾಜಕ್ಕೆ ಈ ಥರ ಬೈದರೆ ಭಾಳಷ್ಟು ನೋವಾಗ್ತದೆ. ಮುಂದಿನ ದಿನದಲ್ಲಿ ಯತ್ನಾಳ್ ಅವರು ಕೂಡಲೇ ಕ್ಷಮಾಕ್ಷೆ ಕೇಳಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯತ್ನಾಳ್ ಸರ್ ಎಲ್ಲೆಲ್ಲಿ ಅವರು ಸಭೆಗಳು ಹೋಗ್ತಾರೆ ಅಲ್ಲಲ್ಲಿ ನಮ್ಮ ಎಲ್ಲ ಸವಿತಾ ಸಮಾಜದವರು ಹೋಗಿ ಅಲ್ಲಿ ಹೋರಾಟ ಮಾಡೋದು ನಾವೆಲ್ಲ ಸಿದ್ಧವಿದ್ದೀವಿ. ಕೂಡಲೇ ಅವರು ಕ್ಷಮೆ ಕೇಳಬೇಕಂತೇಳಿ ಕಮೆಂಟ್ ಮಾಡಿ. ಏನು ಪದ ಬಳಸಿದ್ದಾರೆ ಅವರು? ನಿಷೇಧಿತ ಪದ ಸವಿತಾ ಸಮಾಜಕ್ಕೆ ಅದು ನಿಷೇಧಿತ ಪದವನ್ನು ಬಳಸಿದ್ದಾರೆ. ಆ ಸರ್ಕಾರದಲ್ಲಿ ಅದು ನಿಷೇಧ ಮಾಡಿದ್ದಾರೆ ಆ ಪದವನ್ನು, ಮತ್ತೆ ಅವರು ಅದೇ ಪದವನ್ನು ಬಳಸಿದ್ದಾರೆ. 2011ರಲ್ಲಿ ಅವರೇ ನಿಷೇಧಿತ ಮಾಡುವಂಥ ಬಳ್ಳಾರಿಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಎಲ್ಲ ನಮ್ಮ ಸಮಾಜದವರೆಲ್ಲ ಒಂದು 2ರಿಂದ ಒಂದು 5,000 ಮೇಲೆ ಇದ್ದೀವಿ. ಓಕೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ತಾವು ದಯವಿಟ್ಟು ಶಾಂತಿ ವ್ಯವಸ್ಥೆ ಕಾಪಾಡಿ. ಥ್ಯಾಂಕ್ ಯು.